ಆಕ್ಚುಲಿ ಇವತ್ತು ವಿಡಿಯೋ ಮಾಡೋ ಐಡಿಯಾನೇ ಇರ್ಲಿಲ್ಲ. ಆದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಸ್ಕ್ರೋಲ್ ಮಾಡ್ಬೇಕಾದ್ರೆ ಹಂಗೇನೆ ಇವತ್ತು ಎಷ್ಟು ಬರ್ತ್ಡೇ ಇತ್ತು. ಅವ್ರಿಗೆ ಎಷ್ಟು ಬರ್ತ್ಡೇಗೆ KVN ಒಂದು ಒಳ್ಳೆ ಗಿಫ್ಟ್ ಸಿಕ್ಕಿದೆ. ಏನಪ್ಪಾ ಅದು ಅಂತಂದ್ರೆ ಟಾಕ್ಸಿಕ್ದು ಇಂಟ್ರೊಡ್ಯೂಸಿಂಗ್ ವಿಡಿಯೋ ಅಂತ ಒಂದು ರಿಲೀಸ್ ಮಾಡಿದೆ, ಇಂಟ್ರೊಡ್ಯೂಸಿಂಗ್ ರಾಯಾ ಅಂತ. ಆ ವಿಡಿಯೋ ನೋಡಿ ನಾನು ಆಕ್ಚುಲಿ ಇವತ್ತು ಮಾಡ್ಲೇಬೇಕು ಈ ವಿಡಿಯೋನ ಅಂತ ಬಂದಿದ್ದು. ಹೆಂಗಿದ್ಯಪ್ಪ ಒಂದು ಇಂಟ್ರೊಡ್ಯೂಸಿಂಗ್ ರಾಯಾ ನೀವು, ಅಥವಾ ಟ್ರೈಲರ್ ಇಲ್ಲ ಅಂದ್ರೆ ಟೀಸರ್ ಲೆವೆಲ್ ತಗೊಂಡ್ರೆ ಸೈಕ್ ಆಗಿದೆ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾನು ಅನ್ಕೊಂಡೇ ಇರ್ಲಿಲ್ಲ ಈ ಲೆವೆಲ್ ವಿಡಿಯೋ ಇರುತ್ತೆ ಅಂತ. KGF ಒಂದು ಕನ್ನಡ ಇಂಡಸ್ಟ್ರೀಸ್ ಅಲ್ಲಿ, ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಧೂಳೆಬ್ಬಿಸಿದಂತ ಮೂವಿ. ಆದ್ರೆ ಈ ಟ್ರೈಲರ್ ಐತಲ್ಲ, ಇದು ಮಾತ್ರ ಬರೀ ಟ್ರೈಲರೇ ಚಿಂದಿ ಆಗೈತೆ. ನನಗಂತೂ ಪರ್ಸನಲ್ ಆಗಿ ಸಖತ್ ಖುಷಿ ಆಯ್ತು. ಆ ಟ್ರೈಲರ್ ನ ನೋಡ್ಬೇಕಾದ್ರೆ ಮೈಯೆಲ್ಲ ಜುಮ್ ಅಂದ್ಬಿಡ್ದಂಗೆ, ಮೈ ರೋಮ ಎಲ್ಲ ನಿಂತ್ಕೊಳ್ಳೋದು ಆ ಲೆವೆಲ್ಗೆ ಒಂದು ಟೀಸರು ಇಲ್ಲ ಟ್ರೈಲರ್, ಆ ಒಂದು ಇಂಟ್ರೊಡ್ಯೂಸಿಂಗ್ ವಿಡಿಯೋ ಅಷ್ಟು ಲೆವೆಲ್ಗೆ ಐತೆ. ಇದ್ರ ಬಗ್ಗೆ ಸ್ವಲ್ಪ ಹೇಳಲೇಬೇಕು, ಒಂಚೂರು ನಿಮ್ಗೂ ಒಂದು ಏನೋ ಗ್ಲಿಮ್ಸ್ ನ ಕೊಡ್ಲೇಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದೀನಿ. ಬನ್ನಿ ಹೆಂಗಿರುತ್ತೆ ಈ ವಿಡಿಯೋನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ವಿಡಿಯೋದಲ್ಲಿ ಯಾರ್ದೋ ಒಂದು ಸ್ಮಶಾನದಲ್ಲಿ ಒಂದು ಕಾರ್ಯ ನಡೀತಿರುತ್ತೆ, ಯಾರೋ ಉಳ್ತಿರ್ತಾರೆ. ಅಲ್ಲಿಗೆ ಬಂದಿದ್ ನೋಡಿ, ಡಾನ್ ಬಂದ ಲೆಕ್ಕ, ಯಾರೋ ಎಷ್ಟು ಸಾಯಿಸಿರೋದು ಯಾರನ್ನೋ ಒಬ್ಬನ್ನ ಆ ಲೆವೆಲ್ ಲೆಕ್ಕದಲ್ಲಿ ತೋರಿಸಿರೋ ಅಂತ ಒಂದು ಇದು. ಅವ್ರು ಹೇಳ್ತಾರೆ ಡಾನು, ಈ ನನ್ನ ಮಗ ಪೀಸ್ ಆಗಿ ಹೋಗ್ಬೇಕು, ಅಟ್ಲೀಸ್ಟ್ ಹೋಗ್ಬೇಕಾದ್ರೂ ಪೀಸ್ ಆಗಿ ಹೋಗ್ಲಿ ಅನ್ನೋ ಒಂದು ಕಾರಣಕ್ಕೆ ಎಲ್ಲಾರನ್ನೂ ಆಚೆಗೆ ಹಾಕಿ ಅಂತ. ಅಷ್ಟರೊಳಗೆ ಸೈಡ್ ಇಂದ ಒಂದು ಕಾರ್ ಬರುತ್ತೆ. ಯಾವ್ದಪ್ಪ ಕಾರು ಅನ್ನೋದು ಗಾಬರಿ ಆಡ್ಬೇಕು ಯಾರಾದ್ರು. ಅಲ್ಲೊಬ್ಬ ಗನ್ಮ್ಯಾನ್ ಹೇಳ್ತಾನೆ, ಕಾರ್ನ ನೋಡಿ ಗನ್ಮ್ಯಾನ್ ಹೇಳ್ತಾನೆ, ಇಲ್ಲ ಇದು ಯಾರೋ ಕುಡ್ದಿರೋ ಮನುಷ್ಯ, ಯಾರೋ ಕುಡ್ಕೊಂಡ್ ಬಂದವನೇ ಇಳಿತಾವನೆ ಅಂತ ಅನ್ಕೊಂಡು. ನೀನ್ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ನೋಡಿ, ಈ ಹೂವಿನ ಜೊತೆ ನಾರು ಕೂಡ ಸ್ವರ್ಗಕ್ಕೆ ಹೋಯ್ತು ಅಂತಾರಲ್ಲ, ಹಂಗೆ ಎಷ್ಟ್ ಜೊತೆ ಆ ಕುಡ್ಕ ಕೂಡ ಒಂದು ಒಳ್ಳೆ ಎಂಟ್ರಿನ ತಗೊಂಡಿದ್ದಾನೆ. ಯಾವ ಲೆವೆಲ್ಗೆ ಎಂಟ್ರಿ ಅಂದ್ರೆ ಅವ್ನ್ ಕಾಲಿಡೋ ಸೀನ್ ಇದೆಯಲ್ಲ, ಅದೊಂದು ಚಿಂದಿ. ನನ್ಗಂತೂ ಸಕ್ಕತ್ ಇಷ್ಟ ಆಯ್ತಪ್ಪ. ಆ ಒಂದು ನಾನು ಅನ್ಕೊಂಡೆ ಆ ಕುಡ್ಕೊಂಡ್ ಬದಲು ಎಷ್ಟೇ ಬಂದಿರ್ಬೋದು ಮೋಸ್ಟ್ಲಿ ಅಂತ. ಆದ್ರೆ ವಿಡಿಯೋನ ಹಂಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು ಅದು ಒಬ್ಬ ಕುಡ್ಕ ಅಂತ. ನೋಡಿ ನಿಮ್ಗೆ ಅವ್ನು ಹೇಳ್ತಾನೆ ಯಾರೋ ಕುಡ್ಕ ಅಂತ, ಒಳ್ಳೆ ಹೆಂಗಿದಾನೆ ಲೂಸ್ ಮನುಷ್ಯ. ಬಟ್ ಆಮೇಲೆ ಗೊತ್ತಾಯ್ತು ಅದು ಕುಡ್ಕ ಅಲ್ಲ, ಅವ್ನೇನೋ ಮಾಡಕ್ ಬಂದವನೆ ಅಂತ ಆ ವಿಡಿಯೋದಲ್ಲಿ ತೋರಿಸ್ತಾರೆ. ಅಷ್ಟ್ರೊಳಗೆ ಇನ್ನ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹಂಗೆ ಒಂಚೂರು ವಿಡಿಯೋದಲ್ಲಿ ಗ್ಲಿಮ್ಸಮ್ ಹೆಂಗಿರುತ್ತೆ ಅಂತಂದ್ರೆ, ಅವನೇನ್ ಮಾಡ್ತಾನೆ, ತೆಗೆದು ಒಂದ್ ವೈರ್ನ ಹೊಡಿತಾನೆ. ಅಷ್ಟೊಳಗೆ ಅಲ್ಲೊಬ್ಬ ಗನ್ಮ್ಯಾನ್ ಇರ್ತಾನೆ, ಅವ್ನಿಗೆ ಗಾಬರಿ ಆಗ್ಬಿಡುತ್ತೆ. ಅವ್ನ್ ಏನಪ್ಪ ತೆಗಿತಾನೆ ಅಂತಂದ್ರೆ, ಕಾರಿಂದ ಒಂದು ಬ್ಯಾಟ್ರಿನ ತೆಗ್ದಿಟ್ಟು ಮುಂಚೆನೆ ಕನೆಕ್ಟ್ ಆಗಿರೋಂಥ ವೈರು, ಅಲ್ಲಿ ಇದ್ದಂತ ವೈರಿಗೆ ಆ ಬ್ಯಾಟ್ರಿನ ಕನೆಕ್ಟ್ ಮಾಡ್ತಾನೆ. ಆ ಬ್ಯಾಟ್ರಿನ ಕನೆಕ್ಟ್ ಆದ್ಮೇಲೆ ಏನು ಇದು ಮೋಸ್ಟ್ಲಿ ಏನಿರ್ಬೋದು ಅಂತ ಯೋಚನೆ ಮಾಡಿದೆ. ಬಟ್ ಈ ಒಂದು ವಿಡಿಯೋ ಇಲ್ಲಿಂದಾನೇ ಕ್ಲಿಕ್ ಆಗೋದು, ಇಲ್ಲಿಂದಾನೇ ಮೈ ಎಲ್ಲ ಜುಮ್ ಅನ್ಸೋದು. ಈಗ್ಲಿಂದಲೇ ಯಶಿಂದು ಒಂದು ಆಕ್ಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಯಶ್ನ ಅವ್ನು ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಒಂದು ಎರಡೂವರೆ ನಿಮಿಷದಲ್ಲಿ ಯಶ್ನ ಎಲ್ಲೂ ತೋರಿಸಿರೋದೇ ಒಂದು 10 ರಿಂದ 12 ಸೆಕೆಂಡ್ ಇರ್ಬೋದು. ಇರೋದು ಒಂದೇ ಡೈಲಾಗ್, ಅಷ್ಟಕ್ಕೆ ಚಿಂದಿಯಾಗಿ ಒಂದು ವಿಡಿಯೋದಲ್ಲಿ ಎಂಟೈರ್ ವಿಡಿಯೋನ ಕಿಲ್ ಮಾಡಿರೋದು ಅಂದ್ರೆ ಯಶ್. ನಿಮ್ಗೆ ಈಗ ನೋಡಿ ಡೈರೆಕ್ಟರ್ದು ಯಾವ ಒಂದು ಇಮ್ಯಾಜಿನೇಷನ್ ಇರುತ್ತೆ, ಯಾವ ಲೆವೆಲ್ಗೆ ಇಮ್ಯಾಜಿನೇಷನ್ ಮಾಡಿದರೆ ನಮ್ಮ ಗೀತ್ ಅವರು ಅಂದ್ರೆ, ಆ ಲೆವೆಲ್ಗೆ ಇಮ್ಯಾಜಿನೇಷನ್ ಯಾರ ಕೈಲೂ ಮಾಡಕ್ ಸಾಧ್ಯನೇ ಇಲ್ಲ ಒಂದು ನನಗೆ ಅನ್ಸಿದ್ದು. ಯಾಕಂದ್ರೆ ಇವತ್ತವರೆಗ ನಾನ್ ನೋಡ್ದಂಗೆ ಈ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಲಿ ಯಾವ್ದೇ ಈ ತರದೊಂದು ವಿಡಿಯೋ ಅಥವಾ ಈ ತರದೊಂದು ಟ್ರೈಲರ್ನ ನನ್ನ ಲೈಫಲ್ಲೇ ನೋಡಿಲ್ಲ. ಆ ಲೆವೆಲ್ಗೆ ಇದ್ದಂತ ಟ್ರೈಲರ್ ಇದು. ಇನ್ಮೇಲೆ ಹೆಂಗಿರುತ್ತೆ ನೋಡಿ ತೋರಿಸ್ತಾ ಹೋಗ್ತೀನಿ. ಅವ್ನು ಯಾರು ಕುಡ್ಕ ಇದ್ನಲ್ಲ, ಅವನು ಇಟ್ಬಿಟ್ಟು ಆ ಕಡೆ ಹೋಗ್ತಾನೆ. ಒಂದು ಹಿಂದೆ ನಿಮ್ಗೆ ನೋಡಿರ್ತೀರ ಗೊತ್ತು, ಹಿಂದಿನ ಕಾಲದಲ್ಲಿ ಫಿಲಮ್ಗಳೆಲ್ಲ ಡೈನಮೈಟ್ ಬ್ಲಾಸ್ಟ್ ಮಾಡ್ತಿದ್ರು ಗೊತ್ತಾ, ಬಾಂಬ್ನ, ಆ ತರ ಒಂದು ಡೈನಮೈಟ್ ಅದನ್ನ ಅವ್ನು ಫಿಕ್ಸ್ ಮಾಡಿ ಪಾಪ ಅವ್ನ ಕಡೆಗೆ ಹೋಗ್ಬಿಡ್ತಾನೆ. ಈ ಒಂದು ವಿಡಿಯೋ ಇದೆಯಲ್ಲ, ಇದು ಯಶ್ ಒಂದು ಹುಡುಗಿ ಜೊತೆ ಇರ್ತಕ್ಕಂಥದ್ದು ವಿಡಿಯೋ ಕಾರಲ್ಲಿ. ಅದೊಂದು ಇಂಟರ್ಕೋರ್ಸ್ ಮಾಡ್ತಾ ಇರೋದು, ಲೈಕ್ ಆ ತರದೊಂದು ವಿಡಿಯೋ, ಇಂಟಿಮಸಿ ವಿಡಿಯೋ ಅದು. ಆ ಒಂದು ಇಂಟಿಮಸಿ ಮಾಡೋ ಆ ಪ್ರೆಷರ್ಗೆ ಕಾರ್ ಅಲ್ಲಾಡಕ್ ಸ್ಟಾರ್ಟ್ ಆಗುತ್ತೆ. ಆ ಕಾರ್ ಅಲ್ಲಾಡ್ತಾ ಇರುತ್ತಲ್ಲ, ಆ ಹಿಂದೆ ಡಿಕ್ಕಿ ಹತ್ರ ಇಟ್ಟಿರ್ತಕ್ಕಂಥ ಆ ಒಂದು ಡೈನಮೈಟ್ ಪ್ರೆಷರ್ ಹಿಂಗ್ ಪ್ರೆಸ್ ಮಾಡ್ತೀವಲ್ಲ, ಆ ಪ್ರೆಷರ್ಗೆ ಬಾಂಬ್ ಬ್ಲಾಸ್ಟ್ ಆಗುವಂತ ವಿಡಿಯೋ ಇದು. ನಿಜವಾಗ್ಲೂ ಹೇಳ್ಬೇಕು, ಇದು ಡೈರೆಕ್ಟರ್ಗೆ ಫುಲ್ ಕ್ರೆಡಿಟ್. ಯಾವ ಲೆವೆಲ್ಗೆ ಇಮ್ಯಾಜಿನೇಷನ್ ಅಂತಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ಈ ಲೆವೆಲ್ಗೆ ಒಂದು ತುಂಬಾನೇ ಒಳ್ಳೆ ಇಮ್ಯಾಜಿನೇಷನ್ ಮಾಡಿ ಈ ತರ ಒಂದು ವಿಡಿಯೋ ಬರುತ್ತೆ. ಲೈಫಲ್ಲಿ ಇವತ್ತರೆಗೂ ನಾನು ನೋಡೇ ಇಲ್ಲ ಈ ತರ ಆ ಒಂದು ಇಂಟಿಮಸಿ ಮಾಡ್ಬೇಕಾದ್ರೂ ಬಾಂಬ್ ಬ್ಲಾಸ್ಟ್ ಮಾಡ್ಬೋದಾ ಅನ್ನೋ ಒಂದು ಇಮ್ಯಾಜಿನೇಷನ್ ಇದೆಲ್ಲ ಅಲ್ಟಿಮೇಟ್. ಹ್ಯಾಟ್ಸ್ ಆಫ್ ಟು ಡೈರೆಕ್ಟರ್. ಮುಂದೆ ನೋಡಿ ಯಾವ ತರ ಇದೆ ಅಂತ. ಆಗ್ತಾ ಈ ಒಂದು ಇಂಟರ್ಕೋರ್ಸ್ ಆಗ್ತಾ ಅಲ್ಲಿ ನೋಡಿ ಕಾರ್ ಅಲ್ಲಾಡ್ತಿರುತ್ತಲ್ಲ, ಆ ಕಾರ್ ಅಲ್ಲಾಡೋ ಒಂದು ಫೋರ್ಸ್ಗೆನೆ ಬಾಂಬ್ ಹಂಗೆ ಯಾವ ಲೆವೆಲ್ಗೆ ಬ್ಲಾಸ್ಟ್ ಆಗುತ್ತೆ ಅಂದ್ರೆ, ಮಾಂಸಗಳು ಪುಡಿ ಮಾಂಸ ಹೋಗಿ ವಿಲನ್ ಮುಖಕ್ಕೆಲ್ಲ ಅಂಟ್ಕೊಳ್ಳುತ್ತೆ, ಪುಡಿಯಾಗಿ ಅಂಟ್ಕೊಳ್ಳುತ್ತೆ. ಆ ಲೆವೆಲ್ಗೆ ಇರ್ತಕ್ಕಂಥ ಒಂದು ಸೀನ್ ಇದು ನೋಡಿ. ಪ್ರೆಸ್ ಆದ ತಕ್ಷಣ ಫುಲ್ ಬ್ಲಾಸ್ಟ್. ಇನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಮ್ಯೂಸಿಕ್ ಇದೆಯಲ್ಲ, ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಇಲ್ಲಿ ಕಾಪಿರೇಟ್ ಆಗುತ್ತೆ ಅಂತ ಸೌಂಡ್ ನ ಆಫ್ ಮಾಡಿದೀನಿ. ಇದೆಲ್ಲ ಹೆಂಗಿದೆ ಅಂದ್ರೆ ನೋಡಿ, ಅಲ್ಲಿ ಮಾಂಸನ ಕಿತ್ಕೊಳಕ್ ಸ್ಟಾರ್ಟ್ ಮಾಡ್ತಾನೆ. ಇವಾಗ ಯಶ್ ಎಂಟ್ರಿ ಇಳ್ದಿದ್ದು ಇದು ಮಾತ್ರ ಚಿಂದಿ ಗುರು. ಈ ಹೆಂಗಿದೆ ಅಂತಂದ್ರೆ, ಇಳಿದು ಬರೋ ಅಂತ ಒಂದು ವಿಡಿಯೋ ಇದೆಯಲ್ಲ,
ಅಲ್ಟಿಮೇಟ್. ಇಳಿದು ಬಂದು ಆ ಟಿ ಶರ್ಟ್ ನ ಪ್ಯಾಂಟ್ ಒಳಗೆ ಹಾಕೊಂಡು ಆ ಶರ್ಟ್ ನ ಪ್ಯಾಂಟ್ ಒಳಗೆ ಹಾಕೊಳ್ಳೋದು ಸೂಪರ್. ಆಮೇಲೆ ಇನ್ನೊಂದು ಇಳಿದಾದ್ಮೇಲೆ ಬ್ಯಾಕ್ ಇಂದ ತೋರಿಸ್ತಾ ನೋಡಿ ಅವ್ರ ಶೋಲ್ಡ್ರು, ಇದಂತೂ ಚಿಂದಿ ಅಲ್ಟಿಮೇಟ್. ಆ ಕಟಿಂಗು, ಅವ್ರು ಬರ್ತಿರೋದು, ಆ ಶರ್ಟ್ ನ ಹಾಕೊಳ್ಳೋದು ಒಳಗಡೆ ಮೇಲಕ್ಕೆ ಸೂಪರ್ ಆಗಿತ್ತು. ಈ ಒಂದು 2-2.5 ನಿಮಿಷ ವಿಡಿಯೋನಲ್ಲಿ ನೆಕ್ಸ್ಟ್ ಲೆವೆಲ್ ಒಂದು ಪೀಕ್ ಹೋಗಿ ಬರುತ್ತೆ ಅಂತಾರಲ್ಲ, ಆ ಪೀಕ್ ಸೀನ್ ಇದ್ದಿದ್ದೆ ಈಗ. ಯಾಕೆಂತಂದ್ರೆ ಯಶ್ ಅವರು ಇಳಿದ್ಬಿಟ್ಟು ಒಂದು ಥಾಮ್ಸನ್ ಗನ್ನು, ಈ ಪಬ್ಜಿನಲ್ಲೆಲ್ಲ ನೋಡಿ, ಈ ಪಬ್ಜಿನಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ ಥಾಮ್ಸನ್ ಗನ್ನು, ಆ ಗನ್ನ ಹಿಡ್ಕೊಂಡು ಒಂದು ವಾಕಿಂಗ್ ಸ್ಟೈಲ್ ಅಲ್ಲಿ ಬರ್ತಾರೆ. ಅಷ್ಟರೊಳಗೆ ಅವ್ನ್ ವಿಲನ್ ಹೇಳ್ತಾನೆ, ಅವ್ನು ಯಾರಾದ್ರೂ ಆಗಿರ್ಲಿ ಬಿಡಬೇಡಿ ಅವನ್ನ ಹೊಡೆದು ಸಾಯಿಸಿ ಅಂತ. ಅವ್ನ್ ಸ್ವಲ್ಪ ಕೆಟ್ಟಾಗಿ ಹೇಳ್ತಾನೆ, ಅದನ್ನ ನಾನು ಇಲ್ಲಿ ಹೇಳಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ನಾರ್ಮಲ್ ಆಗಿ ಹೇಳ್ತಾ ಇದೀನಿ. ಆಮೇಲೆ ಹಂಗ ಹೇಳಿದ ತಕ್ಷಣನೇ KGF ಅಲ್ಲಿ ದೊಡಮ್ಮ ನೋಡಿರ್ತೀರಾ, KGF ಅಲ್ಲಿ ದೊಡಮ್ಮ ನೋಡಿರ್ತೀರಾ. ಆದ್ರೆ ನನಗನ್ಸಿದ್ದು ಈ ಒಂದ್ ಸೀನ್ ನೋಡಿದ್ಮೇಲೆ KGF ಟ್ರೈಲರ್ ಇಲ್ಲ, ಅದ್ರದ್ದು ದೊಡಪ್ಪ ಅಂತ ಅನಿಸ್ತು ಈ ಸೀನ್ ನನಗೆ. ಯಾಕಪ್ಪ ಅಂತಂದ್ರೆ ಒಬ್ಬ ಬಿದ್ದಿರ್ತಾನೆ, ಬಾಂಬ್ ಬ್ಲಾಸ್ಟ್ ಆಗಿ ಏಟಾಗಿರುತ್ತೆ, ಅವ್ನು ಬಿದ್ದಿರ್ತಾನೆ, ಅವನ್ ಬಾಸ್ ಹೇಳ್ತಾನೆ ಅವನ ಶೂಟ್ ಮಾಡಿ ಸಾಯಿಸಿ ಅಂತ. ಅವನಿಗೆ ಗನ್ ಎತ್ಕೊಳಕ್ಕೆ ಆಗಲ್ಲ. ಆ ಸ್ಟೈಲಿಗೆ ಯಶು ನೋಡಿ, ಕಾಲ್ ಯಾವ ಲೆವೆಲ್ಗೆ, ಇಮ್ಯಾಜಿನೇಷನ್ ನೋಡಿ ಬರೀ. ಅವ್ನ್ ಪ್ರೆಸ್ ಮಾಡಿರ್ತಾನೆ, ಇವ್ರು ಜಸ್ಟ್ ಕಾಲಲ್ಲಿ ಶಿಫ್ಟ್ ಮಾಡ್ತಾರೆ. ಸಖತ್ ಅಲ್ಟಿಮೇಟ್ ಆಗಿ ಬಂದಿರ್ತಕ್ಕಂಥ ಇದು ಸೀನು ಮಾತ್ರ ಅಲ್ಟಿಮೇಟ್. ನಿಜವಾಗ್ಲೂ ಆ ಡಸ್ಟ್ ಒಳಗೆಲ್ಲ ಎದ್ದು ಆಚೆ ಬರೋದಿದೆಯಲ್ಲ, ಬೆಂಕಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ, ಆ ಸಿಗಾರ್ನ ತೆಗಿಯೋದು ಒಂದು ಸ್ಟೈಲ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಗುರು. ನಾನ್ ಅನ್ಕೊಂಡೇ ಇರ್ಲಿಲ್ಲ ಈ ಲೆವೆಲ್ಗೆ ಈ ಒಂದು ಟಾಕ್ಸಿಕ್ದು ಟ್ರೈಲರ್ ಅಥವಾ ಇಂಟ್ರೊಡ್ಯೂಸಿಂಗ್ ರಾಯ ಇರುತ್ತೆ ಅಂತ ನಾನು ನಿಜ ಅನ್ಕೊಂಡಿರ್ಲಿಲ್ಲ. ನನ್ನ ಪರ್ಸನಲ್ ಆಗಿ ಕೇಳಿದ್ರೆ ನನ್ನ ಲೈಫ್ ಅಲ್ಲಿ ನಾನು ತುಂಬಾ ಟ್ರೈಲರ್ಗಳನ್ನ ನೋಡಿದೀನಿ, ತುಂಬಾ ಮೂವಿಗಳನ್ನ ನೋಡಿದೀನಿ. ಎಂಟೈರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರೀಸ್ ಅಲ್ಲೇ ಎಲ್ಲ, ಅದು ತೆಲುಗು, ಹಿಂದಿ, ತಮಿಳು, ಕನ್ನಡ ಯಾವ್ದೇ ತಗೊಂಡ್ರು ಈ ಒಂದು ಟ್ರೈಲರ್ಗೆ ಮ್ಯಾಚ್ ಮಾಡಕ್ ಆಗಿರ್ತಕ್ಕಂಥ ಟ್ರೈಲರೇ ಇಲ್ಲ ಇವತ್ತವರ್ಗ. ಆ ಲೆವೆಲ್ಗೆ ಗೀತ್ ಅವರು ಈ ಒಂದು ಟ್ರೈಲರ್ ಅಥವಾ ಟೀಸರ್ ಇಲ್ಲ ಇಂಟ್ರೊಡ್ಯೂಸಿಂಗ್ ರಾಯ ಏನ್ ಒಂದು ವಿಡಿಯೋ ಬಿಟ್ಟವ್ರೆ, ಅಲ್ಟಿಮೇಟ್. ನನ್ಗೆ ಇವತ್ತು ನೆನಪಿರೋದು ಯಶ್ ಅವರು ಒಂದ್ ಸ್ಟೇಜ್ ಅಲ್ಲಿ ಹೇಳ್ತಾರೆ, ನಾನು ಇನ್ಮೇಲೆ ಏನೇ ಮೂವಿ ಮಾಡಿದ್ರು ಅದು ವರ್ಲ್ಡ್ ವೈಡ್ ಆಗಿರುತ್ತೆ ಅಂತ ಮೂವಿನೇ ಮಾಡೋದು ಅಂತ. ಹೌದು, ನಿಜವಾಗ್ಲು ನೀವು ನೋಡಿ, ಕಿರಾತಕ, ರಾಜವಲ್ ಇದೆಯಲ್ಲ, ಅದು ಕರ್ನಾಟಕ ಲೆವೆಲ್ಗೆ ಮೂವಿಗಳನ್ನ ಮಾಡಿದ್ರು. ಅದಾದ್ಮೇಲೆ KGF, ಅದು ಪ್ಯಾನ್ ಇಂಡಿಯನ್ ಲೆವೆಲ್ ಮೂವಿ. ಟಾಕ್ಸಿಕ್ ಏನಿದೆ ನನಗನ್ಸೋ ಪ್ರಕಾರ, ನಿಜವಾಗ್ಲೂ ಹೇಳ್ತೀನಿ, ಇದು ವರ್ಲ್ಡ್ ವೈಡ್ ಹಾಲಿವುಡ್ ಮೂವಿನೇ ಆಗಿರುತ್ತೆ. ಹಂಗ್ ಆ ಲೆವೆಲ್ಗಿದೆ. ಯಾಕಂದ್ರೆ ನೀವು ಅಲ್ಲಿ ಹಿಂದೆ ಇದ್ದಂತ ಆಕ್ಟರ್ಸ್, ಬೇರೆ ಬೇರೆ ಗನ್ಮ್ಯಾನ್ಸ್ ಅವರೆಲ್ಲರೂ ನೋಡಿ, ಆ ವಿಲನ್ ನೋಡಿ, ಅವರೆಲ್ಲ ಇದ್ದಿದ್ದು ಯಾರು ನನ್ಗನ್ಸಿದ್ದು ಇದ್ಯಾವ್ದು ನಮ್ಮ ಇಂಡಿಯನ್ ಮೂವಿನೇ ಅಂತ ಅನ್ಸ್ಲಿಲ್ಲ. ಯಶ್ ಬಿಟ್ರೆ ಅಲ್ಲಿ ನನಗೆ ಇನ್ಯಾರು ಅನ್ಸ್ಲಿಲ್ಲ. ಯಶ್ ಕುಡ್ಕ ಅವ್ರಿಬ್ರನ್ ಬಿಟ್ರೆ ಇನ್ಯಾರು ನನಗೆ ಇಂಡಿಯನ್ ಮೂವಿನೇ ಅನ್ಸ್ಲಿಲ್ಲ. ಫುಲ್ ಹಾಲಿವುಡ್ ಲೆವೆಲ್ಗೆ ಇರ್ತಕ್ಕಂಥ ಮೂವಿ. ನಾನು ಯಾರ್ಯಾರು ಇವಾಗ್ವರೆಗೂ ವಿಡಿಯೋ ನೋಡಿಲ್ಲ, ಆಲ್ಮೋಸ್ಟ್ 8 ಅವರ್ 7 ಅವರ್ ಆಗಿದೆ ಈ ಒಂದು ವಿಡಿಯೋ ರಿಲೀಸ್ ಆಗಿ. ಇನ್ನು ಯಾರ್ಯಾರು ನೋಡಿಲ್ಲ ನೋಡಿ ಫಸ್ಟ್. ಯಾಕಂತಂದ್ರೆ ಈ ವಿಡಿಯೋನ ಎಷ್ಟು ಬೇಗ ನೋಡ್ತೀರಾ ಅಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ, ಎಷ್ಟು ಲೇಟ್ ಆಗಿ ನೋಡ್ತೀರಾ ನಿಮ್ಮಷ್ಟು ದುರಾದೃಷ್ಟ ಅದೃಷ್ಟ ಇಲ್ಲದೆ ಇರೋರು ಯಾರಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕಂತಂದ್ರೆ ನಾನು ಇಂಥ ಒಂದು ಟ್ರೈಲರ್ನ ಅಥವಾ ಟೀಸರ್ನ ಅಥವಾ ಇಂಟ್ರೊಡ್ಯೂಸಿಂಗ್ ರಾಯ ಒಂದು ವಿಡಿಯೋ ಇದೆಯಲ್ಲ, ಇಂಟ್ರೊಡ್ಯೂಸಿಂಗ್ ವಿಡಿಯೋ ನಾನು ನೋಡಿಲ್ಲ ನನ್ನ ಲೈಫಲ್ಲಿ. ಫಸ್ಟ್ ಹೋಗಿ ಈ ವಿಡಿಯೋನ ನೋಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಈ ವಿಡಿಯೋನ ಲಿಂಕ್ ನ ಹಾಕಿದೀನಿ, ಯಾರಿಗಾದ್ರೂ ನೋಡ್ಬೇಕು ಅಂತ ಅನ್ಸಿದ್ರೆ ಹೋಗಿ ನೋಡಿ ಫಸ್ಟ್. ನನಗನ್ಸ್ತು ಈ ವಿಡಿಯೋ ನಿಜವಾಗ್ಲೂ ಮಾತ್ರ ಸೈಕ್ ಗುರು, ಸಖತ್ ಇಷ್ಟ ಆಯ್ತು. ಫಸ್ಟ್ ಹೋಗಿ ವಿಡಿಯೋ ನೋಡ್ಕೊಂಡ್ ಬನ್ನಿ. ಸೈನಿಂಗ್ ಆಫ್, ಗುರು ಸ್ಟೋರೀಸ್. ಬಾಯ್ ಬಾಯ್.